ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜನ್ಮದಿನೋತ್ಸವದ ಪ್ರಯುಕ್ತ ಇಡೀ ದೇಶದಲ್ಲಿ ನಮ್ಮ ಪಾರ್ಟಿ ವತಿಯಿಂದ ಮತ್ತು ಸರ್ಕಾರದ ವತಿಯಿಂದ ಈ ಐಕ್ಯತಾ ನಡಿಗೆ ನಡೀತಾ ಇದೆ. ಅದರ ಅಂಗವಾಗಿ ಇವತ್ತು ಪಾರ್ಟಿ ಕಡೆಯಿಂದ ಬೆಳಗ್ಗೆ ನಮ್ಮ ಅಧ್ಯಕ್ಷರು ಮತ್ತು ಮಾಜಿ ಸಂಸದರು ಈ ಒಂದು ಐಕ್ಯತಾ ನಡಿಗೆಯಲ್ಲಿ ನಾನು ಸಹ ಬಂದು ಅವರೊಟ್ಟಿಗೆ ಭಾಗವಹಿಸಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬಂದು ಇವತ್ತು ಈ ನಮ್ಮ ಒಂದು ಭಾರತ ಶ್ರೇಷ್ಠ ಭಾರತ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಭಾರತದ ಐಕ್ಯತೆಗೆ ಕಾರಣಕರ್ತರಾದಂಥ ನಮ್ಮ ಮೊದಲನೆಯ ಗೃಹ ಮಂತ್ರಿಗಳು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಐಕ್ಯತಾ ನಡಿಗೆ ಅವರ ಜನ್ಮದಿನೋತ್ಸವದ ಪ್ರಯುಕ್ತ ಐಕ್ಯತಾ ನಡಿಗೆಯನ್ನು ಕೋಲಾರಲ್ಲಿ ನಡೆಸಿಕೊಡ್ತೀವಿ. ಪಾರ್ಟಿಯ 10 ಚಟುವಟಿಕೆಗಳು ಮುಂಬರುವಂತಹ ದಿನಗಳಲ್ಲಿ ಈ ಚಟುವಟಿಕೆಗಳ ಬಗ್ಗೆ ಇದಾದ ನಂತರ ನಮ್ಮ ಪಾರ್ಟಿಯ ಜಿಲ್ಲಾ ಕಚೇರಿಯಲ್ಲಿ ಒಂದು ಸಭೆಯನ್ನು ಸಹ ಅಧ್ಯಕ್ಷರು ಹಮ್ಮಿಕೊಂಡಿದ್ದಾರೆ. ಆ ಸಭೆಯಲ್ಲೂ ಸಹ ಭಾಗವಹಿಸಿ ಪಾರ್ಟಿಯ ಸಂಘಟನೆಗೆ ಮುಂಬರುವಂತಹ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಯಾವ ರೀತಿ ಮೊನ್ನೆ ಒಂದು ಚುನಾವಣೆ ಈ ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷ ಆದ ನಂತರ ವೇಮಗಲ್ ಪಟ್ಟಣ ಪಂಚಾಯತಿ ಏನು ನಡೀತು ಅದಾದ ನಂತರ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಎಲ್ಲ ಹಂತದಲ್ಲೂ ನಮ್ಮ ಪಕ್ಷ ಅಧಿಕಾರದಲ್ಲಿರಬೇಕು. ನರೇಂದ್ರ ಮೋದಿಜಿಯವರ 2047ನೇ ಇಸ್ವಿಯ ಏನು ನಮ್ಮ ವಿಕಸಿತ ಭಾರತದ ಕನಸೇನಿದೆ ಆ ಕನಸನ್ನು ನನಸು ಮಾಡಲಿಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಎಲ್ಲ ಯೋಜನೆಗಳ ಸಂಪೂರ್ಣವಾದಂಥ ಅನುಷ್ಠಾನವನ್ನು ಮಾಡಲಿಕ್ಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಹಾಗೂ ಆತ್ಮನಿರ್ಭರ ಭಾರತ ಸ್ವದೇಶಿ ಭಾರತದ ಅಡಿಯಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮವನ್ನು ಸಕಾರಗೊಳಿಸಲಿಕ್ಕೆ ನಮ್ಮ ಯುವ ಕಾರ್ಯಕರ್ತರು ಕೈಗೊಳ್ಳುತ್ತಾರೆ ಮತ್ತು ಪಾರ್ಟಿ ಸಂಘಟನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಚಲಪತಿ ಅಣ್ಣವರ ನೇತೃತ್ವದಲ್ಲಿ ಕೋಲಾರ ಜಿಲ್ಲೆ ಮುಂದುವರಿಸುತ್ತದೆ. ಚುನಾವಣೆಗಳು ಪಕ್ಷದ ಬಗ್ಗೆ ವಿಶ್ವಾಸ ಇದೆ. 100% ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಚ್ಚಿನ ರೀತಿ ಹೊಸ ಯುವಕರು ಬಂದು ಭಾಗವಹಿಸಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಹಾಗೂ ನಿನ್ನೆ ನೀವು ನೋಡ್ತೀರ ಪಟ್ಟಣ ಪಂಚಾಯತಿಗಳು ಹಾಗೂ ನಗರಸಭೆ ಚುನಾವಣೆಗೆ 180 ಸಂಸ್ಥೆಗಳ ಚುನಾವಣೆಗೆ ಇನ್ನೂ 6 ತಿಂಗಳ ಸಮಯ ಬೇಕು ಅಂತ ಸರ್ಕಾರ ಕೊಟ್ಟಿದೆ. ಈ ಸರ್ಕಾರ ಈಗಾಗಲೇ ದಿವಾಳಿ ಎದ್ದು ಹೋಗಿ ಅವ್ರಿಗೆ ಯಾವುದೇ ಚುನಾವಣೆ ನಡೆಸೋಕ್ಕೆ ಭಯ ಇರುವಂಥ ಸ್ಥಿತಿಯಲ್ಲಾಗಿದೆ. ಅವರ ಅಧಿಕಾರದ ಕಿತ್ತಾಟದಲ್ಲಿ ರಾಜ್ಯದ ಜನರಿಗೆ ಮೋಸವನ್ನು ಮಾಡ್ತಿರುವಂಥ ಕೆಲಸ ಇವತ್ತಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂಥದ್ದು. ರಾಜ್ಯದ ಜನಕ್ಕೆ ಮೋಸ ಮಾಡಿ ನಾನು ಸಿ ಎಂ ಆಗಬೇಕು ಅಂತ ಕಿತ್ತಾಡೋದು ಬಿಟ್ಟರೆ, ಬಡದಾಟ ಬಿಟ್ಟರೆ ಇಲ್ಲಿ ರಾಜ್ಯದ ಬಡವರ ಪರ, ರಾಜ್ಯದ ರೈತರ ಪರ, ರಾಜ್ಯದ ಹಿಂದುಳಿದ ದಲಿತವರ ಪರ ಯೋಚನೆ ಮಾಡೋದನ್ನು ಈ ಸರ್ಕಾರ ಮರೆತು ಕೇವಲ ಭ್ರಷ್ಟಾಚಾರದ ರೂಪದಲ್ಲಿ ಇವತ್ತು ತೊಡಗಿರೋದು. ಸಂಘದ ಬಗ್ಗೆ ತಂದೆ ಇರ್ಬೋದು, ಅವರ ಮಗ ಇರ್ಬೋದು, ನಿಷೇಧ ಮಾಡಲಿಕ್ಕೆ ಹೇಳಿದಲ್ಲ ನಿಷೇಧ ಮಾಡಲಿಕ್ಕೆ ಆಗೋದು ಇಲ್ಲ. ಈಗ RSSನ 100ನೇ ವರ್ಷ ಸಂಘ ಶತಾಬ್ದಿ ನಡೀತಾ ಇದೆ. ಈ ಸರ್ಕಾರದ ಒಂದು ಕೆಲವೊಂದು ಲೋಪದೋಷಗಳು, ಸರ್ಕಾರದ ಬೇಕಾದಷ್ಟು ಲೋಪದೋಷಗಳು ಮುಂದೆ ಬಂತು. ಅದನ್ನು ಡೈವರ್ಟ್ ಮಾಡಲಿಕ್ಕೆ ಮತ್ತು ಈ ಅಧಿಕಾರ ಹಂಚಿಕೆ ಬಗ್ಗೆ ಬಂತು ಮತ್ತು ವಿಶೇಷವಾಗಿ ಸಮೀಕ್ಷೆ ಮಾಡ್ತಿತ್ತು. ಆ ಸಮೀಕ್ಷೆ ಫೇಲ್ ಆಗ್ತಿತ್ತು, ಅದನ್ನು ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು. ಅದನ್ನು ಡೈವರ್ಟ್ ಮಾಡಿ ನ್ಯಾಷನಲ್ ಇಶ್ಯೂ ಕಡೆ ಹಾಕಲಿಕ್ಕೆ ಪಾಪ ಪ್ರಿಯಾಂಕಣ್ಣನ್ನು ಉಪಯೋಗಿಸ್ಕೊಂಡಿದ್ದೆ. ಸಂಘದ ಬಗ್ಗೆ ಬಹುಶಃ ಅವ್ರಿಗೆ ನಾನು ಮೊನ್ನೆನೂ ಸ್ಟೇಟ್ ಮೀಡಿಯಲ್ಲೂ ಹೇಳಿದ್ದೀನಿ, ಸಂಘದ ಬಗ್ಗೆ ಬಹುಶಃ ಅವ್ರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಸಂಘ ಇವತ್ತು ಶತಾಬ್ದಿ ವರ್ಷ ಆಚರಿಸ್ತಾ ಇದೆ. ಸಂಘದಲ್ಲಿ ಪರಿಚಯ ವರ್ಗ ಅಂಥೇಳಿ 3 ದಿನದ ಒಂದು ಕ್ಯಾಂಪ್ ಇರುತ್ತೆ. ಅದಕ್ಕೇನಾದರೂ ಪ್ರಿಯಾಂಕಣ್ಣವ್ರು ಬಂದರೆ ಜೀವನದಲ್ಲಿ ನಮ್ಮ DK ಶಿವಕುಮಾರ್ ಸಾಹೇಬ್ರು ಹೆಂಗೆ ಸೈಲೆಂಟ್ ಆಗಿರ್ತಾರೆ, ಸಂಘದ ಬಗ್ಗೆ ಮಾತಾಡೋದೇ ಇಲ್ಲ. ನೋಡಿದರೆ ಅವರು ವಿಠಲ್ ಶಾಖೆಗೆ ಹೋಗಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿದ್ದೆ, ಅವರೇ ಹೇಳಿದ್ದಾರೆ. ಹಾಗಾಗಿ ಇವ್ರಿಗೂ ಸಂಘ ಅಂದರೆ ಏನು, ರಾಷ್ಟ್ರೀಯತೆ ಅಂದರೆ ಏನು, ಸ್ವಯಂ ಸೇವಕ ಅಂದರೆ ಏನು, ಪ್ರಚಾರಕ ಅಂದರೆ ಏನು, ಸಂಘದ ದೂರದೃಷ್ಟಿ ಏನಿದೆ ಅಂತ ಗೊತ್ತಾಗಬೇಕು ಅಂದರೆ ಅದಕ್ಕೆ ಇವ್ರು ಬಂದು ಪರಿಚಯ ವರ್ಗ ಅಟೆಂಡ್ ಮಾಡಬೇಕು. ಸುಮ್ಮನೆ ಯಾರೋ ಕೆಲವರು ಎಡಪಂಥೀಯರು ಹೇಳೋದನ್ನು ಹೇಳ್ಕೊಟ್ಟಿರೋ ಮಾತುಗಳನ್ನ ಕೇಳಿ ಪ್ರಿಯಾಂಕಣ್ಣವರು ಈ ರೀತಿ ತಪ್ಪು ಸ್ಟೇಟ್ಮೆಂಟ್ಗಳನ್ನು ನಿಲ್ಲಿಸಬೇಕು. ಯಾರೋ ಅಣ್ಣನ ಕೇಳಿ, ಅಣ್ಣ BRL ಒಂದು